ಒಂದು ಬಾಲ್ ಬಾಕಿ ಇರುವಾಗ ಪಂದ್ಯ ಫಿನಿಶ್. ಎಲ್ಎಸ್ಜಿ ಭರ್ಜರಿ ಗೆಲುವು. ಎಸ್ಆರ್ಎಚ್ ಕೈಯಿಂದ ಪಂದ್ಯ ಜಾರಿ ಹೋಯಿತು. ಐಪಿಎಲ್ 2026ರ 9ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೌ ಸೂಪರ್ ಜೈಂಟ್ಸ್ ನಡುವೆ ನಡೆದ ರೋಚಕ ಹೋರಾಟದಲ್ಲಿ ಎಲ್ಎಸ್ಜಿ ತಂಡ 5 ವಿಕೆಟ್ಗಳಿಂದ ಗೆದ್ದು ಸಂಭ್ರಮಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಚ್ ತಂಡ 20 ಓವರ್ಗಳಲ್ಲಿ 156 ರನ್ ಗಳಿಸಿ 9 ವಿಕೆಟ್ ಕಳೆದುಕೊಂಡಿತು. ಎಸ್ಆರ್ಎಚ್ ಪರವಾಗಿ ಹೆನ್ರಿಚ್ ಕ್ಲಾಸನ್ 62 ರನ್ ಗಳಿಸಿ ಪ್ರಮುಖ ಪಾತ್ರ ವಹಿಸಿದರೆ, ನಿತೀಶ್ ಕುಮಾರ್ ರೆಡ್ಡಿ 56 ರನ್ ಹೊಡೆದು ತಂಡವನ್ನು ಸಮರ್ಥವಾಗಿ ನಿಲ್ಲಿಸಿದರು. ಇನ್ನು ಉಳಿದ ಬ್ಯಾಟ್ಸ್ಮನ್ಗಳು ಹೆಚ್ಚು ರನ್ ಮಾಡಲು ವಿಫಲರಾದರು. ಇದು ಎಸ್ಆರ್ಎಚ್ ತಂಡಕ್ಕೆ ದೊಡ್ಡ ಹಿನ್ನಡೆಯಾಯಿತು. ಬೌಲಿಂಗ್ನಲ್ಲಿ ಮೊಹಮ್ಮದ್ ಶಮಿ ಅದ್ಭುತ ಪ್ರದರ್ಶನ ನೀಡಿ ಪ್ರಮುಖ ವಿಕೆಟ್ಗಳನ್ನು ಕಿತ್ತು ಎಸ್ಆರ್ಎಚ್ ಮೇಲೆ ಒತ್ತಡ ತಂದರು. 156 ರನ್ ಗುರಿ ಬೆನ್ನಟ್ಟಿದ ಎಲ್ಎಸ್ಜಿ ತಂಡ ಆರಂಭದಲ್ಲಿ ಸ್ವಲ್ಪ ಕಷ್ಟಪಟ್ಟರೂ ಮಧ್ಯಕ್ರಮದಲ್ಲಿ ಆಟವನ್ನು ಹಿಡಿತಕ್ಕೆ ತೆಗೆದುಕೊಂಡಿತು. ಐಡನ್ ಮಾರ್ಕ್ರಮ್ 45 ರನ್ ಗಳಿಸಿ ಉತ್ತಮ ಆರಂಭ ನೀಡಿದರೆ, ನಾಯಕ ರಿಷಬ್ ಪಂತ್ 68 ರನ್ ಗಳಿಸಿ ತಂಡವನ್ನು ಗೆಲುವಿನತ್ತ ಕರೆದೊಯ್ದರು. ಕೊನೆಯಲ್ಲಿ ಆಯುಷ್ ಬಡೋನಿ ಮತ್ತು ಅಬ್ದುಲ್ ಸಮದ್ ಚಿಕ್ಕ ಆದರೆ ಮುಖ್ಯ ರನ್ಗಳನ್ನು ಸೇರಿಸಿ ಪಂದ್ಯವನ್ನು ಕೊನೆಯ ಓವರ್ವರೆಗೂ ತೆಗೆದುಕೊಂಡು ಹೋದರು. ಮತ್ತೆ ಕೇವಲ ಒಂದು ಬಾಲ್ ಬಾಕಿ ಇರುವಾಗಲೇ ಎಲ್ಎಸ್ಜಿ ತಂಡ 160 ರನ್ ಗಳಿಸಿ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿತು. ಈ ಗೆಲುವಿನಿಂದ ಎಲ್ಎಸ್ಜಿ ತಂಡ ಪಾಯಿಂಟ್ ಟೇಬಲ್ನಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಎಸ್ಆರ್ಎಚ್ ತಂಡಕ್ಕೆ ಇದು ಕಠಿಣ ಸೋಲು. ವಿಶೇಷವಾಗಿ ಕೊನೆಯ ಓವರ್ನಲ್ಲಿ ಪಂದ್ಯ ಕೈತಪ್ಪಿದ್ದು ನೋವುಂಟು ಮಾಡಿದೆ. ಒಟ್ಟಿನಲ್ಲಿ ಇದು ಐಪಿಎಲ್ 2026ರ ಅತ್ಯಂತ ರೋಚಕ ಪಂದ್ಯಗಳಲ್ಲಿ ಒಂದಾಗಿ ಉಳಿದಿದೆ. ಇನ್ನಷ್ಟು ಇಂತಹ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ